ಮಾಡುವಿನಹಳ್ಳಿ ಗ್ರಾಮದ ರೈತ ಶಶಿಕುಮಾರ್ ಎಂಬುವರು ತಮ್ಮ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಬೆಳೆಗೆ ಬೆಂಕಿ ತಾಕಿ ಸಂಪೂರ್ಣ ನಾಶವಾಗಿದೆ. ಜಮೀನಿನ ಪಕ್ಕದಲ್ಲೇ ಇರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಬೆಂಕಿ ಕಿಡಿ ಕಬ್ಬು ಬೆಳೆಗೆ ಬಿದ್ದಿದೆ. ಇದರಿಂದ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಬೆಳೆ ಸುಟ್ಟು ಬೂದಿಯಾಗಿದೆ. ಸಾಲ ಮಾಡಿ ಕಬ್ಬು ಬೆಳೆ ಹಾಕಿದ್ದ ರೈತನಿಗೆ ಬೆಳೆ ಕೈಗೆ ಬರುವ ವೇಳೆಗೆ ಬೆಂಕಿ ಬಿದ್ದು ಸಂಪೂರ್ಣ ನಾಶವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಹಗಲು ರಾತ್ರಿ ಎನ್ನದೆ ಕಾಡು ಪ್ರಾಣಿಗಳ ಕಾಟದ ನಡುವೆಯೂ ಬೆಳೆ ರಕ್ಷಣೆ ಮಾಡಿದ್ದು, ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿರುವ ಬಗ್ಗೆ ಸಾಕಷ್ಟು ಬಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅವರು ಕ್ರಮ ಕೈಗೊಂಡಿಲ್ಲ ಎಂದು ರೈತ ಆರೋಪಿಸಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರಿಗೆ ಬೆಸ್ಕಾಂ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇವರ ಬೇಜವಾಬ್ದಾರಿಯಿಂದ ಈ ಅವಘಡ ಸಂಭವಿಸಿದೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಬೆಳೆ ಕಳೆದುಕೊಂಡ ರೈತ ಒತ್ತಾಯಿಸಿದ್ದಾರೆ. ಮಡನಹಳ್ಳಿ ರೈತ MS ಶಶಿಶೇಖರ್ ಅಂತ ಸರ್. ಈ ನಮ್ಮ ಕಬ್ಬಿನ ತೋಟ 2 ಎಕರೆಯಿಂದ 3 ಎಕರೆ ಕಬ್ಬಿನ ತೋಟ TC ಕಿಡಿ ಪ್ರಾಬ್ಲಮ್ ಆಗಿ TCಯಿಂದ ಕಿಡಿ ಬಿದ್ದು 3 ಎಕರೆ ಕಬ್ಬಿನ ತೋಟ ಬೆಂದೋಗಿದೆ. ನಾವು ಸಾಲ ಮಾಡಿ ಈ ಮಳೆಗಾಲದಲ್ಲಿ ನೀರಿಲ್ಲದೆ ನೀರಕ್ಕೆ ಹಗಲು ಸಂದ ಅಂದೆ ಹಂದಿ ಕಾದು ಆನೆ ಕಾದು ಎಲ್ಲ ಬೆಳೆದಿದ್ನು. ಈ ಥರ ಕಿಡಿ ಬಿದ್ದು ಎಲ್ಲ ಬೆಂದೋಗಿ ಸುಮಾರು 7 8 ಲಕ್ಷ ಲಾಸ್ ಆಗಿದೆ. ಇದಕ್ಕೆ ದಯವಿಟ್ಟು ಸರ್ಕಾರದಿಂದ ಏನಾರ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು.